ನಮ್ಮ ಭಾರತದೊಳಗ ರಾಮಾಯಣ ಮತ್ತು ಮಹಾಭಾರತ ಅದಾವ. ಇವು ಯಾವ್ದ ಬೇಕಾದ್ ಒಂದ್ರ ಬಗ್ಗೆ ಹೇಳ್ರಿ. ಇವು ಏನ್ ಇತಿಹಾಸ, ಪುರಾಣ, ಏನ್ ಕಾವ್ಯಗಳು? ರಾಮಾಯಣ ಮಹಾಭಾರತ ಇವು ಮಹಾಕಾವ್ಯಗಳು. ಯಾವ್ದಾದ್ರು ಒಂದರ ಬಗ್ಗೆ ಹೇಳ್ರಿ. ಇವೇನ್ ಇತಿಹಾಸನೋ, ಏನು ಪುರಾಣನೋ, ಏನೋ ಕಾವ್ಯಗಳು? ಅದು ಕಾವ್ಯಗಳೇ, ಇವು ಕಾವ್ಯಗಳೇ. ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಇತಿಹಾಸ ಇದ್ದಿರಬಹುದು ಮತ್ತು ಪುರಾಣಗಳ ಜೋಡಣೆಯೂ ಸೇರಿರ್ತತೆ. ಯಾಕೆಂದರೆ ಬರವಣಿಗೆ ಸಮಯದಲ್ಲಿ ಆ ಕಾವ್ಯ ಅಲ್ಪ, ಅಂದರೆ ಈಗ ಮಹಾಭಾರತ ಬರೀ 70 ಶ್ಲೋಕಗಳಿತ್ತು ಅಂತ ಹೇಳ್ತಾರೆ. ಅದು ಇವತ್ತಿಗೆ 700 ಶ್ಲೋಕಗಳಾಗಿದೆ. ಪ್ರಾರಂಭದ 70 ಶ್ಲೋಕಗಳು ಮಾತ್ರ ಕಾವ್ಯ. ಮಿಕ್ಕ 700 ಅಂದರೆ 630 ಶ್ಲೋಕಗಳೆಲ್ಲ ಪುರಾಣ ಅಂತಲೇ ಹೇಳ್ಬೋದು. ಇನ್ನು ಇತಿಹಾಸ ಅಂತ ಹೇಳೋಕ್ಕಾಗಲ್ಲ. ಆದರೆ ಅಂದರೆ ಇತಿಹಾಸ ಅಂದರೆ ವಾಸ್ತವ ಇರಬಹುದು, ಇರಲಿಕ್ಕಿಲ್ಲ, ಅಥವಾ ಒಂದು ಅಂಶ ಇರಬಹುದು. ಪರಿಪೂರ್ಣವಾಗಿ ಅದೆಲ್ಲವೂ ಅಲ್ಲಿ ಮಂಡಿಸಿದ ಎಲ್ಲ ಸಂಗತಿಗಳು ವಾಸ್ತವ ಅಥವಾ ಇತಿಹಾಸ ಅಂತ ಹೇಳೋಕ್ಕಾಗಲ್ಲ. ಒಂದೆಳೆ ಇರಬಹುದು, ಅಥವಾ ಹಲವು ರಾಮರುಗಳು, ಹಲವು ಕೃಷ್ಣರುಗಳು. ಒಬ್ಬನೇ ಕೃಷ್ಣ ಇರೋಕ್ಕಾಗಲ್ಲ, ಒಬ್ಬನೇ ರಾಮ ಇರೋಕ್ಕಾಗಲ್ಲ. ಇವತ್ತಿಗೂ ಕೂಡ ರಾಮ ಮುಂದುವರಿತಿರ್ತಾನೆ, ಇವತ್ತಿಗೂ ಕೂಡ ಕೃಷ್ಣ ಮುಂದುವರಿತಿರ್ತಾನೆ. ಹಾಗೆ ಕಾವ್ಯ ಏನು ಮಾಡುತ್ತೆ ಅಂದರೆ ಪ್ರತಿಕ್ಷಣ ನಮ್ಮ ಭಾವಭೂಮಿಕೆಯನ್ನು ಅದು ಗ್ರಹಿಸಿ ಅದರಲ್ಲಿ ತನ್ನ ಹುಟ್ಟನ್ನು ಕಂಡುಕೊಳ್ತಾ ಹೋಗುತ್ತೆ. ಆವಾಗ ಆ ಕಾವ್ಯ ಮಹಾಕಾವ್ಯ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇನ್ನು ವಿಸ್ತಾರ ಭಾಗವೆಲ್ಲವೂ ಪುರಾಣ ಅಂತ ಹೇಳ್ಬೋದು. ಆದರೆ ವಾಸ್ತವ ಅಲ್ಲದಿದ್ದಾಗ್ಯೂ ಕೂಡ ಇದು ಸತ್ಯದ ಕಡೆಗೆ ಮುಖ ಮಾಡುವಂತೆ ಮಾಡುವ ಒಂದು ಪ್ರಕ್ರಿಯಾತ್ಮಕ ಒಂದು ವ್ಯವಸ್ಥೆ ಈ ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಕೂಡಿಡಲಾಗಿರೋದ್ರಿಂದ ಅವುಗಳಿಗೆ ಅಷ್ಟು ಬೆಲೆ ಅಂತ. ವಾಸ್ತವ ಅಲ್ಲ, ಆದರೆ ಸತ್ಯ ದರ್ಶನ ಮಾಡಿಸ್ಕೊಡ್ತವೆ ಅಂತ. ಈಗ ನಂಗೆ ರಾತ್ರಿ ಒಂದು ಕನಸು ಬೀಳ್ತತೆ. ಎಚ್ಚರಾದ್ಮೇಲೆ ಕನಸು ವಾಸ್ತವವ ಅಂತ ಕೇಳಿದರೆ ಅದಲ್ಲ. ಆದರೆ ಆ ಕನಸು ನನ್ನ ಮೇಲೆ ಏನೋ ಒಂದು ಪರಿಣಾಮ ಮಾಡಿರ್ತತೆ. ಸುಖದ ಅನುಭವ ಕೊಟ್ಟಿರ್ತತೆ, ಅಥವಾ ದುಃಖದ ಅನುಭವ ಕೊಟ್ಟಿರ್ತತೆ, ಅಥವಾ ಭವಿಷ್ಯದ ಒಂದು ಸಂದೇಶ ಕೊಟ್ಟಿರ್ತತೆ. ಆ ಅರ್ಥದಲ್ಲಿ ಅದು ಸತ್ಯ ದರ್ಶನಕ್ಕೆ ಒಂದು ಉಪಕರಣ ಆಗುತ್ತೆ ಅದು. ಹಾಗೆ ಈ ರಾಮಾಯಣ ಮಹಾಭಾರತಗಳು, ಕಾವ್ಯಗಳು, ಪುರಾಣಗಳು ಮತ್ತು ವಾಸ್ತವದ ಒಂದೆಳೆ ಇದ್ದಿರಬಹುದು, ಇಲ್ಲದೆಯೂ ಇರಬಹುದು. ಆದರೆ ಸತ್ಯ ದರ್ಶನಕ್ಕೆ ಪೂರಕವಾಗಿರುವುದರಿಂದ ಅವುಗಳನ್ನು ನಾವು ಮನ್ನಿಸುತ್ತೇವೆ. ಹಾಗಾದರೆ ಯಾವ ರೀತಿಯ ಮನ್ನಣೆ ಬೇಕು? ಮನ್ನಣೆ ಯಾವ ರೀತಿ ಇರಬೇಕು ಅಂತಂದರೆ, ಅದು ನನ್ನ ಬಿಟ್ಟು ಇಲ್ಲ. ಹೇಗೆ ನಾವು ದೇವರನ್ನು ನನ್ನ ಬಿಟ್ಟು ಇಲ್ಲ ಅಂತ ಉಪಾಸನೆ ಮಾಡಬೇಕು ಅಂತ ತತ್ವತಃ ಹೇಳ್ತೀವೋ, ನನ್ನ ಬಿಟ್ಟು ಬೇರೆ ದೇವರನ್ನು ನಾನು ಕಲ್ಪನೆ ಮಾಡಿಕೊಂಡಾಗ ಆ ಭಕ್ತಿ ಭಯದಿಂದ ಕೂಡಿರ್ತತೆ ವಿನಃ ಅಲ್ಲಿ ದಯಾಭಾವವಾಗಲಿ ಭಾವಭಕ್ತಿ ಆಗಲಿ ಬೆಳೆಯೋದಿಲ್ಲ. ಹೌದಾ? ನನ್ನಿಂದ ಅಭಿನ್ನವಾದ ದೇವರನ್ನು ಆರಾಧನೆ ಮಾಡುವಾಗ ಅದು ಭಾವಗಮ್ಯವಾಗಿರ್ತದೆ ಆ ದೇವರು, ಮತ್ತು ಅಲ್ಲಿ ದಯಾಪೂರಿತವಾದಂತಹ ಒಂದು ರಸ ಹೊರಹೊಮ್ಮುತ್ತೆ. ಅಲ್ಲಿ ಯಾವುದೂ ಕಪಟಯುಕ್ತಿಗಳಿರೋದಿಲ್ಲ. ಪ್ರಾಮಾಣಿಕತೆ, ಸತ್ಯ ಅವೆಲ್ಲವೂ ಕೂಡ ಅಲ್ಲಿ ಬುಗ್ಗೆಯಾಗಿ ಪುಟೀತಿರ್ತಾವೆ ಅಂತ. ಹಾಗೆಯೇ ಈ ಮಹಾಭಾರತ ರಾಮಾಯಣಗಳು ಕೂಡ ನಾವು ಓದುವಾಗ ನಮ್ಮ ಮನ್ನಣೆ ಹೇಗಿರಬೇಕಂದ್ರೆ, ಅಲ್ಲಿರುವ ಪಾತ್ರಗಳು ನನ್ನ ಬಿಟ್ಟಿಲ್ಲ ಅಂದರೆ ಇದು ಪ್ರೌಢವಾದಂತಹ ಒಂದು ದೃಷ್ಟಿಕೋನ. ಈಗ ಒಂದು ಮಗು ಚಲನಚಿತ್ರವನ್ನು ನೋಡ್ತತೆ. ಕೆಲವೊಂದು ಚಲನಚಿತ್ರಗಳು ಮಕ್ಕಳಿಗೆ ವರ್ಜ ಅಂತ ಹೇಳಿರ್ತಾರೆ, ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಬರೆದಿರ್ತಾರೆ ನೋಡಿ. ಅದರ ಅರ್ಥ ಪ್ರೌಢರು ಮಾತ್ರ ನೋಡಬೇಕು. ಏನು ವ್ಯತ್ಯಾಸ? ಇರೋದು ಒಂದೇ ಚಿತ್ರ,
ಪ್ರೌಢರು ನೋಡಿದರೆ ಏನು ವ್ಯತ್ಯಾಸ ಆಗುತ್ತೆ, ಮಕ್ಕಳು ನೋಡಿದರೆ ಏನು ವ್ಯತ್ಯಾಸ ಆಗುತ್ತೆ, ಮಕ್ಕಳು ಯಾಕೆ ನೋಡಬಾರ್ದು, ಪ್ರೌಢರು ಯಾಕೆ ನೋಡಬೇಕು ಅಂತ ಚಿಂತನೆ ಮಾಡಿದರೆ ವ್ಯತ್ಯಾಸ ಯಾರಲ್ಲಿದೆ? ಚಿತ್ರದಲ್ಲಿ ವ್ಯತ್ಯಾಸ ಇಲ್ಲ, ಚಿತ್ರ ಇರೋದು ಒಂದೇ. ಆದರೆ ಮಗುವಿನ ಮೇಲೆ ಪರಿಣಾಮ ಮಾಡುವ ರೀತಿ ಬೇರೆ, ಪ್ರೌಢರು ಅದನ್ನು ಗ್ರಹಿಸುವ ಒಂದು ರೀತಿ ಬೇರೆ. ಯಾಕೆ ಅದು ಭಿನ್ನವಾಗಿರ್ತದೆ ಅಂದರೆ, ಮಗು ಚಲನಚಿತ್ರದ ಪಾತ್ರಗಳಿಂದ ತನ್ನನ್ನು ಗುರುತಿಸಿಕೊಳ್ಳುವುದರಿಂದ ಅದು ಅಪಾಯಕ್ಕೆ ಈಡು ಮಾಡಿಕೊಳ್ಳುತ್ತದೆ. ಅದೇ ಪ್ರೌಢ ಅದೇ ಚಲನಚಿತ್ರವನ್ನು ನೋಡಿದಾಗ ಆ ಚಲನಚಿತ್ರದ ಪಾತ್ರಗಳಿಂದ ತನ್ನನ್ನು ಗುರುತಿಸಿಕೊಳ್ಳದೆ ತನ್ನೊಳಗೆ ಆ ಪಾತ್ರಗಳನ್ನು ಗುರುತಿಸಿಕೊಳ್ಳುವಷ್ಟು ಒಂದು ಸಾಮರ್ಥ್ಯ ಪ್ರೌಢರಲ್ಲಿ ಇರ್ತದೆ ಅಂತ. ಆಗ ಪ್ರೌಢ ಇಡೀಯಾಗಿ ಚಿತ್ರವನ್ನು ನೋಡ್ತಾನೆ, ಮಗು ಬಿಡಿ ಬಿಡಿಯಾಗಿ ನೋಡ್ತತೆ. ಒಂದು ದೃಶ್ಯ ಮಾತ್ರ ಗ್ರಹಿಸ್ತತೆ ಅದು, ಅಥವಾ ಒಂದು ಮಾತನ್ನು ಮಾತ್ರ ಗ್ರಹಿಸ್ತತೆ. ಆದರೆ ಮಾತು ದೃಶ್ಯಗಳ ಮೇಳ ಸಮನ್ವಯಗೊಳಿಸಿ ಆ ಚಿತ್ರಗಳ ಮಾತುಗಳ ಹಿಂದಿನ ಉದ್ದೇಶವನ್ನು ಗ್ರಹಿಸುವಷ್ಟು ಸಮಗ್ರ ದೃಷ್ಟಿ ಮಗುವಿನಲ್ಲಿ ಇರೋದಿಲ್ಲ. ಅದೇ ಪ್ರೌಢರಲ್ಲಿ ಮಾತುಗಳನ್ನು ಸಮನ್ವಯಗೊಳಿಸಿಕೊಂಡು ಚಿತ್ರದೊಂದಿಗೆ ಮೇಳೈಸಿಕೊಂಡು ಇಡೀಯಾಗಿ ಚಿತ್ರವನ್ನು ಗ್ರಹಿಸಿ ಅದರ ಉದ್ದೇಶವೇನು ಅನ್ನೋದನ್ನು ಶೋಧ ಮಾಡುವ ಸಾಮರ್ಥ್ಯ ಯಾವಾಗ ಚಲನಚಿತ್ರದ ಪಾತ್ರಗಳನ್ನು ನಮ್ಮೊಳಗೆ ಗುರುತಿಸ್ಕೊಳ್ತೀವೋ ಆವಾಗ ಸಾಧ್ಯವಾಗುತ್ತದೆ. ನಮ್ಮೊಳಗೆ ಅರ್ಥಾತ್ ನನ್ನನ್ನು ಬಿಟ್ಟಿಲ್ಲ ಹಾಗೆ ಅಂದ್ಕೊಂಡು. ಆದರೆ ಮಗು ಏನು ಮಾಡುತ್ತೆ, ಆ ಪಾತ್ರಗಳನ್ನು ಬಿಟ್ಟು ನಾನಿಲ್ಲ ಅಂತ ಅಂದ್ಕೊಳ್ಳುತ್ತೆ. ಪಾತ್ರ ಬಿಟ್ಟು ನಾನಿಲ್ಲ ಅಂತಂದಾಗ ಆ ಚಿತ್ರದಲ್ಲಿ ತೋರಿಸಿದ ಹಾಗೆ ಡಿಶುಮ್ ಮಾಡೋಕ್ಕೆ ಹೋಗ್ತತೆ, ಅಥವಾ ಮತ್ತೊಂದೇನೋ ಅನುಕರಣೆ ಮಾಡೋಕ್ಕೆ ಹೋಗ್ತೈತೆ. ಆದರೆ ಪಾತ್ರ ನನ್ನನ್ನು ಬಿಟ್ಟಿಲ್ಲ ಅಂದಾಗ ನಾನು ಅಲ್ಲಿ ಏನಿದೆಯೋ ಅದನ್ನು ಅನುಕರಣೆ ಮಾಡೋದಿಲ್ಲ, ಅದರ ಒಂದು ದರ್ಶನ ಮಾಡ್ಕೊಳ್ತೇನೆ, ಚಿಂತನೆ ಮಾಡ್ತೇನೆ, ಭಾವಗ್ರಾಹಿಯಾಗಿರ್ತೇನೆ. ಆ ಥರ ಹೀಗೇ ಈ ಮಹಾಕಾವ್ಯಗಳಿದಾವಲ್ಲ, ಇವುಗಳನ್ನು ನಾನು ನನ್ನಿಂದ ಪ್ರತ್ಯೇಕವಾದ ಪಾತ್ರಗಳು, ರಾಮ ಹಂಗಿದ್ದ, ಅವನ್ಯಾಕೆ ಹಂಗೆ ಮಾಡ್ದ, ಹೀಗಾಯಿತು, ಹಂಗೆ ಯಾಕಾಯಿತು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಆಲೋಚನೆ ಮಾಡ್ತೇನೆ. ಆದರೆ ನನ್ನೊಳಗೆ ರಾಮನನ್ನು ಕಂಡುಕೊಂಡಾಗ ನಾನೇನು ಮಾಡಬೇಕು, ಈಗ ವರ್ತಮಾನದಲ್ಲಿ ನಾನು ರಾಮನಾಗಿ ರಾಮನ ಜಾಗೆಯಲ್ಲಿ ನಿಂತ್ಕೊಂಡು ನಾನೇನು ಮಾಡಬೇಕಾಗಿದೆ. ಆ ರಾಮನ ಗೊಡವೆಗೆ ಹೋಗಲ್ಲ. ಮಗುದರ ಮನಸ್ಸಿರುವಂತಹ ಮುಗ್ಧತೆ ಏನು ಮಾಡುತ್ತಂದರೆ ಆ ರಾಮನ ಗೊಡವೆಗೆ ಹೋಗುತ್ತೆ. ಅಂದರೆ ರಾಮಾಯಣದ ರಾಮನ ಗೊಡವೆಗೆ ಹೋಗಿ ವಾದ ವಿವಾದಕ್ಕೆ ಒಳಗಾಗ್ತದೆ. ಆದರೆ ತನ್ನೊಳಗಿನ ರಾಮನನ್ನು ಕಂಡುಕೊಂಡಾಗ ಅಲ್ಲಿ ವಾದ ವಿವಾದಗಳು ನಿಂತು ಹೋಗ್ತತೆ, ಅಥವಾ ಮಾಡಿದರೂ ಕೂಡ ಅದು ತನ್ನೊಳಗಿರುವ ರಾಮನ ಬೋಧದತ್ತ ಕರ್ಕೊಂಡು ಹೋಗ್ತತೆ ಅಂತ. ಆಮೇಲೆ ಹೀಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಒಮ್ಮೆಲೆ ಸಾಧ್ಯವಾ? ಎಲ್ಲರೂ ಪ್ರೌಢರಾಗೋದು ಹೇಗೆ? ಪ್ರೌಢರಾಗೋದಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ಕೇಳಿದರೆ ಅದೇ ದಾರಿ ಇದೆ. ಸರ್ವಜ್ಞ ಹೇಳ್ತಾನೆ, ನೀನು ಆದರದಿಂದ ಕೇಳಬೇಡ. ಮಹಾಭಾರತವನ್ನಾಗಲಿ ರಾಮಾಯಣಗಳನ್ನಾಗಲಿ. ಯಾಕಂದರೆ ರಾವಣನ ಕೊಂದ ಅಂದರೆ ರಾಮ ಏನು ಸತ್ತಿಲ್ಲೇನು? ರಾವಣ ಸತ್ತ, ಹೌದು, ಆದರೆ ರಾಮನೇನು ಸಾವಿಗೆ ಹೊರತಾದನೆ ಅಂತ ಪ್ರಶ್ನೆ ಮಾಡ್ತಾನೆ ಸರ್ವಜ್ಞ. ಆಮೇಲೆ ಮಹಾಭಾರತದಲ್ಲಿ ಆದರದಿಂದ ಕೇಳಬೇಡ, ಅದು ಸೋದರರ ವಧೆ, ಆದರದ ಕತೆ, ಆದರದಿಂದ ಕೇಳಬೇಡ ಅಂತ ಅಪ್ಪಣೆ ಕೊಡಿಸ್ತಾನೆ ಸರ್ವಜ್ಞ. ಒಬ್ಬ ಶಿವಯೋಗಿಯಾಗಿ ಆತನ ಮಾತುಗಳನ್ನು ಮನ್ನಿಸೋದಾದರೆ ನೀನು ಆದರದಿಂದ ಕೇಳಬೇಡ ಅಂತ ಹೇಳಿಲ್ಲ, ಒಟ್ಟೊಟ್ಟು ಕೇಳಬೇಡ ಅಂತ ಸರ್ವಜ್ಞ ನಮಗೆ ಹೇಳಿಲ್ಲ. ಕೇಳು, ಆದರದಿಂದ ಕೇಳಬೇಡ. ಹಾಗಾದರೆ ಯಾವುದು ಆದರ? ಆದರ ಅಂದರೆ ಅವ್ರು ಹೆಂಗೆ ಹೆಜ್ಜೆ ಇಟ್ಟಿರ್ತಾರೋ ಹಂಗೆ ಹೆಜ್ಜೆ ಇಟ್ಕೊಂಡು ಹೋಗೋದು, ಅದು ಆದರ. ಇನ್ನು ಆಧರಿಸದಂತೆ ಕೇಳು ಅಂದರೆ ಅವರು ಯಾವ ಥರ ಹೆಜ್ಜೆ ಇಟ್ಟಿದ್ದಾರೆ ನೀನು ಹಾಗೆ ಹೆಜ್ಜೆ ಇಡೋಕ್ಕೆ ಹೋಗಬೇಡ. ಆದರೆ ಅವ್ರು ಹೇಗೆ ಹೆಜ್ಜೆ ಇಟ್ಟಿದ್ದಾರೋ ಅಲ್ಲಿ ಹಾಗೆ ಹೋಗದೆ ಅವರ ಜಾಗೆಯಲ್ಲಿ ನಿಂತ್ಕೊಂಡು ನೀನು ಮರುಪ್ರಯಾಣ ಮಾಡು. ಅಂದರೆ ನಿನ್ನನ್ನು ನೀನು ಆಧರಿಸಿಕೊಳ್ಳುತ್ತಿ, ನಿನ್ನೊಳಗಿರುವ ರಾಮನನ್ನು ನೀನು ಆಧರಿಸು, ನಿನ್ನನ್ನು ನೀನು ಆಧರಿಸಿಕೋ. ನಿನ್ನೊಳಗಿರುವ ಕರ್ಣನನ್ನು ಗೊತ್ತು ಮಾಡಿಕೋ, ನಿನ್ನೊಳಗಿರುವ ಕರ್ಣನನ್ನು ನೀನು ಆಧರಿಸಿಕೋ, ಹೊರಗಿನ ಕರ್ಣನನ್ನು ನೀನು
ಆದರದಿಂದ ನೋಡೋಕ್ಕೆ ಹೋಗಬೇಡ. ಅವನೆಷ್ಟೇ ದಾನಶೂರ ಇರಬಹುದು, ಮಹಾನ್ ಶೂರ ಇರಬಹುದು, ಆದರೆ ಹಿಮಾಲಯದ ಬೆಟ್ಟವನ್ನೇ ನಿನ್ನ ಮುಂದೆ ತಂದಿಟ್ಟರೂ ಕೂಡ ಆಹಾ ಎನ್ನದಿರು. ಯಾಕೆಂದರೆ ಅದನ್ನು ನಿನ್ನೊಳಗೆ ಗುರುತಿಸಿಕೊ. ಓ, ನನ್ನ ಬಿಟ್ಟು ಹಿಮಾಲಯದ ಪರ್ವತವಿದೆ ಅಂತ ನೋಡಿದೆಯಾ, ಅದನ್ನು ಆಧರಿಸಕ್ಕೆ ಹೋದೆಯಾ, ನೀನು ಕಷ್ಟಕ್ಕೆ ಗುರಿಯಾಗ್ತೀಯ. ನಿನಗೆ ಅದು ನಿನಗಿಂತ ದೊಡ್ಡದಾಗಿ ಕಾಣಿಸುತ್ತೆ. ಆಯಾಸ ಇದೆ, ಅಲ್ಲಿ ದಣಿವಿದೆ, ಕಷ್ಟ ಇದೆ, ಕಾರ್ಪಣ್ಯ ಇದೆ. ಎಷ್ಟೇ ಮೇರು ವ್ಯಕ್ತಿತ್ವವಾದರೂ ಕೂಡ ನಿನ್ನ ಬಿಟ್ಟು ಹೊರಗೆ ನೋಡಬೇಡ. ನಿನ್ನ ಒಳಗೆ ಮಾಡಿಕೊಂಡು ಸುಮ್ಮನೆ ನಿನ್ನ ಕಡೆಗೆ ನೀನು ನೋಡಿಕೊಂಡು ನಿನ್ನತ್ತ ನೀನು ಪ್ರಯಾಣ ಮಾಡುವುದು, ಇದು ಆತ್ಮಾಯನ. ಇದು ನನ್ನೊಳಗಿರುವ ನಿಜವಾದ ಭಾರತ. ಇದು ನಮಗೆ ಸರ್ವಜ್ಞ ಕವಿಗಳು ಹೇಳಿದಂಥ ಸಂದೇಶ. ಅಂದರೆ ಮರುಪ್ರಯಾಣ ಮಾಡು. ಒಂದು ಉದಾಹರಣೆ ಕೊಡ್ಬೋದು ಇದಕ್ಕೆ. ಮರುಪ್ರಯಾಣ ಅಂದರೆ ಹೆಂಗಿರ್ತತೆ ಅಂತ. ಒಂದು ನೋಡಿ, ಈಗ ಕರ್ಣ ಅಂತ ತಗೊಳ್ಳೋಣ. ಕರ್ಣ, ಎಲ್ಲರಿಗೂ ಕರ್ಣನ ಕತೆ ಗೊತ್ತು. ಕುಂತಿ ಬಾಲ್ಯದಲ್ಲಿ ಕುಂತಿ ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಅಂದರೆ ಇನ್ನು ಮದುವೆ ಆಗೋಕ್ಕೆ ಮುಂಚೆನೇ ಮಗು ಅವಳಿಗೆ ಹುಟ್ಟಿರ್ತತೆ. ಅದು ಕರ್ಣ ಹಾಗೆ. ಆದರೆ ಅವಳು ಸಾಮಾಜಿಕ ವ್ಯವಸ್ಥೆಗೆ ಕಟ್ಟಳೆಗೆ ಒಳಪಟ್ಟು ಆ ಮಗುವನ್ನು ತನ್ನ ಜೊತೆಗೆ ಬೆಳೆಸೋಕ್ಕಾಗಲ್ಲ. ತಾನು ತಾಯಿ ಅಂತ ಗುರುತಿಸ್ಕೊಳ್ಳೋಕ್ಕಾಗಲ್ಲ. ಆ ಮಗುನ ಅವಳು ತ್ಯಾಗ ಮಾಡಿರ್ತಾಳೆ. ಆ ಮಗು ಹೇಗೋ ನದಿಯಲ್ಲಿ ತೇಲ್ಕೊಂಡು ಹೋಗಿ ಒಬ್ಬ ಸೂತನ ಮನೆಗೆ ಸೇರಿರ್ತತೆ. ಅವನು ಸೂತಪುತ್ರ ಅಂತಲೇ ಅವನು ಪ್ರಸಿದ್ಧಿ ಪಡೆದಿರ್ತಾನೆ. ಆಮೇಲೆ ಅವನು ಸೂತಪುತ್ರನಾದರೂ ಕೂಡ ದುರ್ಯೋಧನ ಆತನಿಗೆ ಸ್ನೇಹಿತನಾಗಿ ಅಂಗದ ರಾಜನನ್ನಾಗಿ ಮಾಡ್ತಾನೆ. ಅವನೊಬ್ಬ ಮಹಾನ್ ಶೂರ, ಧೀರ ಅನ್ನುವ ಮಟ್ಟಕ್ಕೆ ಅವನು ಬೆಳೆದು ನಿಲ್ತಾನೆ. ಸರಿ, ದುರ್ಯೋಧನನಿಂದ ಅವನಿಗೆ ಸ್ನೇಹ ಸಿಕ್ತು, ಮತ್ತು ವಿದ್ಯೆ ಸಿಕ್ತು, ಗೌರವ ಸಿಕ್ತು, ಪ್ರತಿಷ್ಠೆ ಸಿಕ್ತು, ಸ್ಥಾನಮಾನ ಸಿಕ್ತು. ಅದನ್ನು ಪಾಂಡವರು ಕೊಡಬೇಕಾಗಿತ್ತು. ಅವನಿಗೆ ಅದು ಸಿಕ್ಕಿಲ್ಲ. ತಾಯಿಯಿಂದ ಸಿಗಲಾರದ, ಪಾಂಡವರಿಂದ ಸಿಗಲಾರದ ಎಲ್ಲವೂ ಆತನಿಗೆ ಕೌರವರಿಂದ ಅಥವಾ ದುರ್ಯೋಧನನಿಂದ ಸಿಕ್ಕಿತು ಅಂತ. ಸರಿ, ಆತ ಸಾಮಾಜಿಕವಾಗಿ ಒಬ್ಬ ಅದ್ಭುತ ಮತ್ತು ಶ್ರೇಷ್ಠ ಯೋಧನಾಗಿ ಕಾಣಿಸ್ಕೊಳ್ತಾನೆ. ಆದರೆ ಅವನ ಬದುಕಲ್ಲಿ ಒಂದು ಕ್ಷಣ ಬರ್ತತೆ. ಅದೇನು ಅಂತಂದರೆ, ಶ್ರೀಕೃಷ್ಣ ಕೊನೆಯ ಯುದ್ಧ ಬೇಡ ಎನ್ನುವ ಸಾವಿರ ಸಂಧಾನಗಳು ವಿಫಲವಾದ ಬಳಿಕ ಕೊನೆಯ ಒಂದೇ ಒಂದು ಪ್ರಯೋಗ, ಅದು ಕರ್ಣನೊಂದಿಗೆ ಸಂಧಾನ ಮಾಡಿಕೊಳ್ಳುವುದು. ಕೃಷ್ಣನಿಗೆ ಉಳಿದ ಒಂದೇ ದಾರಿ. ಅಂದರೆ ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಿ ಆತ ಪಾಂಡವರ ಪಕ್ಷಕ್ಕೆ ಬರುವುದಾದರೆ ದುರ್ಯೋಧನನ ಬಲ ಕಡಿಮೆಯಾಗುತ್ತದೆ. ದುರ್ಯೋಧನ ಯುದ್ಧವನ್ನು ಮಾಡದಂತೆ ಈ ಒಂದು ಘಟನೆ ತಪ್ಪಿಸಬಹುದೇನೋ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕೃಷ್ಣ ಕೊನೆಯ ಉಪಾಯವಾಗಿ ಕರ್ಣನ ಹತ್ರ ಹೋಗ್ತಾನೆ. ನೋಡು ಕರ್ಣ, ನೀನು ಕುಂತಿಪುತ್ರ, ನೀನು ಸೂತ ಪುತ್ರನಲ್ಲ. ನೀನು ಜ್ಯೇಷ್ಠ ಪಾಂಡವ ಮತ್ತು ಪಾಂಡವರಿಗೂ ಕೌರವರಿಗೂ ನೀನೇ ಹಿರಿಯನಾಗಿರುವುದರಿಂದ ನೀನೇನಾದರೂ ಪಾಂಡವರ ಪಕ್ಷಕ್ಕೆ ಬಂದರೆ ನೀನೇ ಸಾರ್ವಭೌಮನಾಗಿರುತ್ತೀಯ. ನೀನು ರಥದಲ್ಲಿ ಕೂತ್ಕೊಂಡಿರ್ತೀಯ. ನಿನ್ನ ಹಿಂದೆ ಪಾಂಡವರು, ಕೌರವರು ಎಲ್ಲರೂ ನಿನ್ನನ್ನು ಅನುಸರಿಸಿಕೊಂಡು ನಿನ್ನ ಆಜ್ಞೆಗೋಸ್ಕರ ಕಾಯುತ್ತಾ ನಿಂತಿರುತ್ತಾರೆ ಅಂತ ಒಂದು ಚಿತ್ರಣವನ್ನು ಕೊಡ್ತಾನೆ. ಈಗ ಕರ್ಣನ ಜಾಗೆಯಲ್ಲಿ ನಾನು ನಿಂತಿದ್ದೀನಿ. ಕರ್ಣ ಯಾವ ರೀತಿ ಹೆಜ್ಜೆ ಇಟ್ಟ? ನನ್ನೊಳಗಿನ ಕರ್ಣನನ್ನು ಗುರುತಿಸಿಕೊಂಡು ನಾನು ಯಾವ ರೀತಿ ಹೆಜ್ಜೆ ಇಡಬೇಕು? ಇದು ಆತ್ಮಾವಲೋಕನ. ಕಾವ್ಯವನ್ನು ಮಹಾಕಾವ್ಯವಾಗಿಸಿಕೊಳ್ಳೋದು ಹೀಗೇನೆ. ಯಾವುದಾದರೂ ಒಂದು ಕಾವ್ಯ ಮಹಾಕಾವ್ಯ ಆಗೋದು ಅಂತಂದರೆ ಆ ಪಾತ್ರವನ್ನು ನನ್ನಲ್ಲಿ ಗುರುತಿಸಿಕೊಂಡು ಅದು ಇಟ್ಟ ಹೆಜ್ಜೆಯಂತೆ ನಾನು ಚಲಿಸದೆ ಮರುಪ್ರಯಾಣ ಮಾಡಿಕೊಂಡು ನನ್ನೊಳಗಿನ ಕರ್ಣನನ್ನು ನಾನು ಮುನ್ನಡೆಸುವ ಒಂದು ನಿರ್ದೇಶಕ ನಾನಾಗುವುದು. ಇಲ್ಲಿ ಕರ್ಣ ಹೇಗೆ ಹೆಜ್ಜೆ ಇಡ್ತಾನೆ? ಕರ್ಣ ಕೃಷ್ಣನ ಕರೆಗೆ ಓಗೊಟ್ಟರೂ ಕೂಡ ಅದನ್ನು ಸಮರ್ಥಿಸೋದಕ್ಕೆ ಅವನ ಕೈಲಿಂದ ಆಗೋದಿಲ್ಲ. ಅವನಿಗೆ ಋಣಭಾವ. ದುರ್ಯೋಧನನ ಋಣವಿದೆ ನನಗೆ.
ಯುದ್ಧದಲ್ಲಿ ಅವನಿಗೆ ಜೊತೆ ಕೊಡುವ ಮೂಲಕ ನಾನು ಋಣವನ್ನು ತೀರಿಸುತ್ತೇನೆ. ಕೃಷ್ಣ ಹೇಳ್ತಾನೆ, ಎಲ್ಲ ಋಣಗಳನ್ನು ತೀರಿಸೋಕ್ಕಾಗೋದಿಲ್ಲ, ನೀನು ಋಣಿಯಾಗಿರು ಅಷ್ಟೇ ಸಾಕು. ಆದರೆ ಋಣ ತೀರ್ಸಕ್ಕೆ ಹೋಗಬೇಡ. ಆದರೆ ಕರ್ಣ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಇಲ್ಲ, ನನಗೆ ಋಣ ತೀರಿಸಬೇಕು, ಯುದ್ಧದಲ್ಲಿ ಜೊತೆ ಕೊಡಬೇಕು. ಹಾಗೆ ಕೊಟ್ಟರೆ ನೀನು ನಾಶ ಆಗ್ತೀಯಾ, ಕೌರವರು ನಾಶ ಆಗ್ತಾರೆ. ಪರವಾಗಿಲ್ಲ, ನಾನು ನಾಶವಾದರೂ ಸರಿ, ಕೌರವರು ನಾಶವಾದರೂ ಸರಿ, ನಾನು ಋಣಮುಕ್ತನಾಗಬೇಕು. ನನಗೆ ಇಲ್ಲಿಂದ ನೀನು ಹೇಳಿದ ಹಾಗೆ ಹೆಜ್ಜೆ ಇರಿಸೋದಕ್ಕೆ ಇಲ್ಲಿ ಇಂಬಿಲ್ಲ, ನನಗೆ ಸಾಧ್ಯವಿಲ್ಲ. ಇದು ಫಿಸಿಕಲ್ ಲಿಮಿಟೇಷನ್, ಅಂದರೆ ಭೌತ ಜಗತ್ತಿನ ಒಂದು ಇತಿಮಿತಿ. ಅವನಿಗೆ ಭೌತ ಜಗತ್ತಿನಲ್ಲಿ ಮರುಪ್ರಯಾಣ ಮಾಡುವುದು ಸಾಧ್ಯವಿಲ್ಲ. ಆದರೆ ನಮ್ಮ ಅಂತರ್ಜಗತ್ತಿನಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಕರ್ಣನನ್ನು ಮರುಪ್ರಯಾಣ ಮಾಡಿಸುವುದು ನಮಗೆ ಸಾಧ್ಯವಿದೆ. ಇದು ನಮಗೆ ಬೇಕಾಗಿರೋದು. ಅದು ಒಂದು ಮಹಾಕಾವ್ಯವಾಗುವುದು ಇಲ್ಲಿ. ಕರ್ಣನಿಟ್ಟಂತೆ ನಾನು ಹೆಜ್ಜೆ ಇರಿಸಬೇಕಿಲ್ಲ. ಇಲ್ಲಿ ಕರ್ಣ ಅಂತಂದರೆ ಅಹಂನ ಆಶ್ರಯ ಪಡೆದುಕೊಂಡೇ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಈ ಮನುಷ್ಯನವರೆಗಿನ ಎಲ್ಲ ವಿಕಾಸ ನಡೆದು ಬಂದಿದೆ. ಅಹಂಕಾರದ ಆಶ್ರಯವಿಲ್ಲದೆ ನಾನು ಗಿಡಮರವಾಗಿ ವಿಕಾಸ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಪ್ರಾಣಿ ಪಕ್ಷಿಗಳ ವಿಕಾಸ ಸಾಧ್ಯ ಆಗ್ತಿರಲಿಲ್ಲ, ಅಲ್ಲಿಂದ ಮನುಷ್ಯನ ಬುದ್ಧಿ ವಿಕಾಸ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಎಲ್ಲ ವೈಜ್ಞಾನಿಕ ಸಂಶೋಧನೆಗಳು ಇವತ್ತೇನು ಕಾಣ್ತಾ ಇದ್ದೀವಿ, ಸೌಲಭ್ಯಗಳು, ಇದಾವುದೂ ಸಂಭವಿಸುತ್ತಿರಲಿಲ್ಲ ಅಹಂನ ಆಶ್ರಯವಿಲ್ಲದೆ. ಇವತ್ತು ಮನುಷ್ಯ ವೈಜ್ಞಾನಿಕ ಸೌಲಭ್ಯಗಳನ್ನೆಲ್ಲ ಪಡೆದುಕೊಂಡು ಅಣು ಅಸ್ತ್ರಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಯಾವ ಸ್ಥಿತಿನಲ್ಲಿದ್ದಾನೆ ಅಂದರೆ ಕರ್ಣನ ಸ್ಥಿತಿಯಲ್ಲಿದ್ದಾನೆ. ಒಬ್ಬ ಯೋಧನಾದ ಕರ್ಣನ ಸ್ಥಿತಿನಲ್ಲಿದ್ದಾನೆ. ಈಗ ಕರ್ಣನಿಗೆ ಒಂದು ಕರೆ ಬರುತ್ತೆ, ನೀನು ವೈಜ್ಞಾನಿಕ ಸೌಲಭ್ಯಗಳ ಬೆನ್ನು ಹತ್ತಬೇಡ, ವೈಜ್ಞಾನಿಕ ಸಂಶೋಧನೆಗಳಾದ ಅಣು ಬಾಂಬ್ಗಳ ಪ್ರದರ್ಶನಕ್ಕೆ ನೀನು ಅಣಿಯಾಗಬೇಡ. ಒಂದು ಹೆಜ್ಜೆ ಹಿಂದೆ ಸರಿ. ಅದು ನಿನ್ನದೇ ಆವಿಷ್ಕಾರವಾಗಿದ್ದರೂ, ನಿನ್ನ ಬಲವೇ ಆಗಿದ್ದರೂ ಅದನ್ನು ಪ್ರದರ್ಶನಕ್ಕೆ ಒಳಪಡಿಸಬೇಡ. ಇದು ಕರೆ, ದೈವಿ ಕರೆ. ಅಂದರೆ ಕೃಷ್ಣ ಅಥವಾ ಪ್ರಜ್ಞೆ ಏನು ಹೇಳುತ್ತೆ ಅಂದರೆ, ಎಲ್ಲ ಮಹಾತ್ಮರುಗಳು ಇವತ್ತೇನು ಹೇಳ್ತಾರೆ, ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಹಿಡ್ಕೊಂಡು ಇವತ್ತಿನ ಸದ್ಗುರು ಇರಬಹುದು ಅಥವಾ ಆಚಾರ್ಯರು ಇರ್ಬೋದು, ಗಾಂಧೀಜಿ, ವಿನೋಬ, ಯಾರೇ ಇರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಬಂದಿರೋದು ಇದನ್ನೇ. ಬುದ್ಧ ಮಹಾವೀರರು ಕೂಡ ಅವರು ಹೊರಗಡೆ ಬಂದಿರೋದೇ ರಾಜವನ್ನು ಬಿಟ್ಟು ಹೊರಗಡೆ ಬಂದಿರೋದೇ ಯುದ್ಧ ಬೇಡ ಅನ್ನೋದಕ್ಕೆ. ಈವನ್ ಬಸವೇಶ್ವರ ಕೂಡ ಆ ರೀತಿ ಶರಣ ಜೀವನಕ್ಕೆ ಬಂದಿರೋದೇ ರಾಜರುಗಳ ನಡುವೆ ಒಂದೇ ಸಮನೆ ಯುದ್ಧಗಳು ನಡೀತಿತ್ತು, ತಿಕ್ಕಾಟ, ಸಣ್ಣ ವಿಷಯಕ್ಕೆಲ್ಲ ಸಂಘರ್ಷಗಳು. ನಾನು ಯುದ್ಧ ಬೇಡ ಅಂತಂದಾಗ ಅಲ್ಲಿ ಅವ್ರಿಗೆ ನಿಲ್ಲಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಅವರು ಅಲ್ಲಿಂದ ಬುದ್ಧ ಹೊರಗೆ ಬಂದ, ಮಹಾವೀರ ಹೊರಗೆ ಬಂದ, ಯುದ್ಧ ಭೂಮಿಯಿಂದಲೇ ಎಲ್ಲರೂ ಹೊರಗೆ ಬಂದಿದ್ದು. ಬಸವೇಶ್ವರ ಕೂಡ ಶರಣರಾಗಿದ್ದು ಅದನ್ನೇ ಪ್ರತಿಪಾದನೆ ಮಾಡೋದಕ್ಕೋಸ್ಕರ. ಹಾಗೆ ಗಾಂಧೀಜಿ ಕೂಡ, ವಿನೋಬಾಜಿಯವರು ಕೂಡ, ಎಲ್ಲರೂ ಇದನ್ನೇ ಹೇಳೋದು. ಅಧಿಕಾರ, ಸ್ಥಾನ, ಮಾನ ಎಲ್ಲವನ್ನೂ ತ್ಯಾಗ ಮಾಡಿ ಪೂಜ್ಯ ಬುದ್ಧೀಜಿಯವರು ಕೂಡ ಹಾಗೆ ಸಂತರಾಗಿದ್ದು, ಬಯಲು ಜೀವಿಗಳಾಗಿದ್ದು. ಜಗಳ ಬೇಡ, ಮನಸ್ತಾಪ ಬೇಡ, ಗೊಂದಲ ಬೇಡ, ಗದ್ದಲ ಬೇಡ, ಶಾಂತ ಸಾಮರಸ್ಯದಿಂದ ಬದುಕುವ ಅನ್ನುವ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರವೇ ಎಲ್ಲ ಸಂತರು ಅದೇ ಹರಿಕಾರರು. ಆ ಪ್ರಜ್ಞೆಯ ಧ್ವನಿ ಇವತ್ತು ಇದೆ. ಇವತ್ತು ಭೂಮಂಡಲದಲ್ಲಿ ಹೇಗೆ ಒಂದು ಸಂಘರ್ಷದ ಕಹಳೆ ಮೊಳಗ್ತಾ ಇದೆಯೋ, ಅದ್ರ ಜೊತೆಗೇನೆ ಸಂಘರ್ಷ ಬೇಡ, ಶಾಂತಿ ಶಾಂತಿ ಶಾಂತಿ, ನಿನ್ನ ಶಕ್ತಿಯನ್ನು ನೀನು ಪ್ರದರ್ಶನ ಮಾಡುವುದು ಬೇಡ ಅನ್ನೋ ಒಂದು ಪ್ರಜ್ಞಾಕರೆ ಇವತ್ತಿಗೂ ಇದೆ. ಹಾಗಾದರೆ ಕರ್ಣನ ಜಾಗೆಯಲ್ಲಿ ನಿಂತಿರುವ ಮನುಕುಲ ಆ ಪ್ರಜ್ಞೆಯ ಕರೆಗೆ ಓಗೊಟ್ಟರೆ ತಾನೇ ಸಾರ್ವಭೌಮ, ಎಲ್ಲ ಜೀವ ಸಂಕುಲಕ್ಕೂ ಹಿತ ಬಯಸುವಂತಹ ಒಂದು ಸಂತತಿಯಾಗಿ ರೂಪುಗೊಳ್ತಾನೆ ಮನುಷ್ಯ. ಅಕಸ್ಮಾತ್ ಪ್ರಜ್ಞೆಯ ಕರೆಗೆ ಓಗೊಡದೆ ಇದೇ ರೀತಿ ಮುನ್ನುಗ್ಗಿದ್ದಾರೆ ನೋಡಿ. ಆ ಕೊರೋನಾ ವೈರಸ್ ಅದು ಹೊರಗೆ ಹಾಕೋಕ್ಕಿಂತ ಮುಂಚೆನೇ ಸಿಡಿದು ಹೊರಗೆ ಬಂದಿದ್ದು, ತಪ್ಪಿ ಹೊರಗೆ ಬಂದು ಒಂದು ರೀತಿ ಯುದ್ಧವನ್ನು ಡಿಕ್ಲೇರ್ ಮಾಡ್ದಂಗೆ ಆಗಿಬಿಟ್ಟಿದೆ. ಈಗ ಬಯೋ ವಾರ್ ಥರ ಅದು ಯುದ್ಧವೇ.
ನಾವು ಅಂದ್ಕೊಂಡಿದ್ದು ರೋಗ ನಾವು ವ್ಯಾಕ್ಸಿನ್ ಹಂಗಿಲ್ಲ. ಅದೊಂದು ಯುದ್ಧ ಸನ್ನಾಹವೇ. ಅದು ಬಾಂಬ್ಗಿಂತ ಇನ್ನೂ ಕೆಟ್ಟದ್ದು ವೈರಸ್. ಅದು ತಪ್ಪಿಸಿಡಿದದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು. ಇನ್ನು ಮುದ್ದಾಮ್ ಅವರು ಪ್ರಯೋಗ ಮಾಡಿದ್ದಿದ್ರೆ ಇನ್ನೇನಾಗಬಾರ್ದಿತ್ತು. ಹಾಗೆ ಮನುಷ್ಯ ಇಷ್ಟು ಭಯಾನಕವಾದ ಅಸ್ತ್ರಗಳನ್ನು ಬರೀ ಅಣುಬಾಂಬ್ ಅಲ್ಲ, ಅನೇಕ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೂತಿದ್ದಾನೆ ಅಂತ. ಆದರೆ ಪ್ರಜ್ಞಾಕರೆಗೆ ಹೋಗೊಟ್ಟರೆ ಮನುಷ್ಯ ದೈವೀ ಸಾಮ್ರಾಜ್ಯದಲ್ಲಿ ವಿಕಾಸ ಆಗ್ತಾನೆ. ಪ್ರಜ್ಞಾಕರೆಗೆ ಹೋಗೊಡದೆ ಹೀಗೇ ಹೆಜ್ಜೆ ಇಡೋದು ಬೇಡ. ತಪ್ಪಿ ಏನಾದರೂ ಒಂದು ಬಾಂಬ್ ಸಿಡಿದ್ರು ಕೂಡ ಇನ್ನೊಬ್ರು ಏನು ತಿಳ್ಕೊತಾರೆ, ನಮ್ಮ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ಪ್ರಹಾರ ಮಾಡ್ತಾರೆ. ಗೊತ್ತಿಲ್ದಂಗೆ ತಿಕ್ಕಾಟ. ಯಾಕೆ ತಿಕ್ಕಾಟ ಅಂತ ಕಂಡುಹಿಡಿಯೋಷ್ಟರಲ್ಲಿ ಎಷ್ಟೊಂದು ನಮ್ಮ ನಾಶ ಆಗಿ ಹೋಗಿಬಿಟ್ಟಿರತ್ತೆ ಅಂತಂದರೆ, ವಿಚಾರ ಮಾಡೋಕ್ಕೂ ಆಸ್ಪದ ಇಲ್ಲದಷ್ಟು ಬೇಗ ನಾವು ಪತನ ಆಗಿಬಿಟ್ಟಿರುತ್ತೆ. ಅಂಥ ಒಂದು ಸ್ಥಿತಿನಲ್ಲಿದ್ದೇವೆ. ಅದಕ್ಕೆ ಎಲ್ಲರೂ ಧ್ಯಾನಿಗಳಾಗಬೇಕು, ಸತ್ಸಂಗಿಗಳಾಗಬೇಕು, ಶಾಂತಿಯ ಆರಾಧಕರಾಗಬೇಕು, ಮತ್ತು ಸಂತರ ಶರಣರ ಕರೆಗೆ ಹೋಗುಡುವ ಅಗತ್ಯವಿದೆ. ನಮ್ಮೊಳಗಿರುವ ಕರ್ಣನನ್ನು ನಾವು ಗುರುತಿಸಿಕೊಂಡು ಕರ್ಣನನ್ನು ಮುನ್ನಡೆಸುವ ಒಂದು ನಿರ್ದೇಶಕರು ನಾವಾಗಬೇಕು. ಆಗ ಕಾವ್ಯ ಒಂದು ಮಹಾಕಾವ್ಯವಾಗಿ ರೂಪುಗೊಳ್ಳುತ್ತದೆ. ಇದು ಇವತ್ತಿನ ಚಿಂತನೆ. ಸತ್ಸಂಗಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ, ಪ್ರಶ್ನೆ ಕೇಳಿರುವಂತಹ ಮಹಾತ್ಮರಿಗೂ ಎಲ್ಲರಿಗೂ ಶರಣು ಶರಣು ಶರಣು. ಧನ್ಯವಾದರಮ್ಮ. ಯಾವಾಗ ತಿರುವು ತಗೋಬೇಕು, ಆ ಹೆಜ್ಜೆ ಯಾವಾಗ ಬದಲಾವಣೆ ಮಾಡಬೇಕು ಅಂತ ಅನ್ನೋದು ಏನು ಹೇಳಿದ್ರಲ್ಲ, ಬಹಳ ಸೂಕ್ತವಾಗಿ ಹೇಳಿದ್ರಿ. ಸುಂದರವಾದ ವಿಶ್ಲೇಷಣೆ. ತಮ್ಮ ಹೆಸರು ಸರ್? ಸಿದ್ದಪ್ಪ ಪಡನಾಡತ್ರಿ ಅಮ್ಮ. ಹಾಂ, ಸಂತೋಷ. ಪೊಲೀಸ್ ಪಾಟೀಲ್ ಅವರ ಹಾಡು ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ಸಂತೋಷ ಆಯಿತು. ಶರಣು ಶರಣು. ಧನ್ಯವಾದಗಳ್ರಿ ಅಮ್ಮ. ಶರಣು ಶರಣುರಮ್ಮ, ಅತ್ಯಂತ ಅದ್ಭುತವಾಗಿ ಹೇಳಿದ್ರಿ. ಸತ್ಯಮೇವ ಅಮ್ಮ. ಶಿವೋದಯ ಭಾಗ್ಯ ನಮ್ದೆಲ್ಲ. ಶರಣು.